ನಾರಾಯಣ ನಾರಾಯಣ, ಇದೆಂತಹ ವಿಡಂಬನೆ ಪ್ರಭು. ಜಗತ್ತಿನ ಉನ್ನತ ಜ್ಞಾನಿ ಧ್ಯಾನಿ ಮತ್ತು ನಿಮ್ಮ ಭಕ್ತ ಋಷಿ ಸಂದೀಪನಿ ಪಾಷಾಣವಾದರೆ ಇದಕ್ಕೆ ಕಾರಣವೇನು ಪ್ರಭು? ದೇವರ್ಷಿ, ನಿರ್ವಿವಾದವಾಗಿಯೂ ಋಷಿ ಸಾಂದೀಪನಿ ಒಬ್ಬ ಶ್ರೇಷ್ಠ ಋಷಿಯೇ. ಆದರೆ ಶ್ರೇಷ್ಠ ಮನುಷ್ಯರು ತಮ್ಮ ಬಾಲ್ಯಕಾಲದಲ್ಲಿ ತಪ್ಪು ಮಾಡಿರುತ್ತಾರೆ ಮತ್ತು ತಮ್ಮ ಬಾಲ್ಯಕಾಲದಲ್ಲಿ ಮಾಡಿದ ಅದೇ ಅಪರಾಧದ ಶಿಕ್ಷೆ ಇಂದು ಋಷಿ ಸಾಂದೀಪನಿ ಅನುಭವಿಸುತ್ತಿದ್ದಾರೆ. ಅಪರಾಧಕ್ಕೆ ಶಿಕ್ಷೆ ಅನುಭವಿಸುವುದೇ? ನಾರಾಯಣ ನಾರಾಯಣ, ಆದರೆ ಎಂತಹ ಅಪರಾಧ ಪ್ರಭು? ದೇವರ್ಷಿ, ಬಾಲ್ಯದಿಂದಲೂ ಶಿಷ್ಯ ಸಾಂದೀಪನಿಯೊಳಗೆ ಗುರು ಭಕ್ತಿಯನ್ನು ತುಂಬಿಕೊಂಡೇ ಇತ್ತು. ಆದರೆ ಅವರಿಗೆ ಜ್ಞಾನವನ್ನ ಗ್ರಹಿಸುವುದು ಬೋರ್ಗಲ್ಲ ಮೇಲಿನ ಮಳೆಗೆ ಸಮನಾಗಿತ್ತು. ಪುತ್ರ ಸಂದೀಪನಿ, ಆಶ್ರಮದ ಎಲ್ಲ ಮಕ್ಕಳು ಅವರ ಶ್ಲೋಕ ಕಂಠಸ್ಥ ಮಾಡಿರ್ತಾರೆ. ಆದರೆ ಕೇವಲ ನಿನಗೆ ಮಾತ್ರ ನಿನ್ನ ಶ್ಲೋಕ ಯಾಕೆ ನೆನಪಿರೋಲ್ಲ ಹೇಳು? ಗುರುದೇವ, ಪ್ರಯತ್ನ ಏನೋ ಬಹಳ ಮಾಡ್ತೀನಿ, ಆದ್ರೆ ಸಂದೀಪನಿ, ಒಮ್ಮೆ ನಿನಗೆ ಶ್ಲೋಕ ಕಂಠಸ್ಥ ಮಾಡೋಕ್ಕಾಗದೇ ಇದ್ರೆ, ಓದೋಕ್ಕಾಗದಿದ್ರೆ ಮತ್ತೆ ನೀನು ಆಚಾರ್ಯ ಹೇಗಾಗ್ತೀಯಾ? ಅಷ್ಟೇ ಅಲ್ಲ, ನೀನೇ ಹೇಳು, ನಿನ್ನನ್ನ ಈ ಆಶ್ರಮದಲ್ಲಿ ಇಟ್ಕೋಬೇಕು ಅಂದ್ರೆ ನಿನ್ನಲ್ಲಿ ಅಂತ ಯಾವ ವಿಶೇಷತೆ ಇದೆ ಹೇಳು? ಗುರುದೇವ, ನನ್ನೊಳಗೆ ನಿಮ್ಮ ಬಗ್ಗೆ ಅನನ್ಯ ಭಕ್ತಿ ಇದೆ. ನನ್ನಷ್ಟು ಗುರುಭಕ್ತ ಇಲ್ಲಿ ಬೇರೆ ಯಾರಿಲ್ಲ ಗುರುದೇವ. ನೀವು ನನಗೆ ಯಾವುದೇ ಆಜ್ಞೆ ಕೊಟ್ಟರು ನಾನು ಪೂರ್ತಿ ಮಾಡ್ತೀನಿ. ಸಂದೀಪನಿ, ಶಿಷ್ಯನ ಮೊದಲನೇ ಧರ್ಮ ಏನಂದ್ರೆ ಗುರುವಿನ ಆಜ್ಞೆನ ಪಾಲನೆ ಮಾಡೋದು. ಇದರಲ್ಲಿ ವಿಶೇಷ ಏನಿದೆ? ಗುರುದೇವ, ನನಗೆ ನೀವು ಆಜ್ಞೆ ಮಾಡೋದಕ್ಕೆ ಏನಾದರೂ ಹೇಳೋ ಅವಶ್ಯಕತೆ ಇಲ್ಲ. ಬದಲಿಗೆ ನಿಮ್ಮ ಮೇಲೆ ನನಗೆಷ್ಟು ಭಕ್ತಿ ಇದೆ ಅಂದರೆ ನಿಮ್ಮ ಮನಸ್ಸಿನ ಭಾವನೆಯನ್ನು ನಾನು ಓದಬಲ್ಲೆ. ನಿಮ್ಮ ಮನಸ್ಸಲ್ಲಿ ಯಾವುದೇ ವಿಚಾರ ಬಂದರೂ ನಾನು ಅದನ್ನು ಪೂರ್ತಿ ಮಾಡಿ ತೋರಿಸ್ತೀನಿ. ಹೌದೇನೋ? ಒಮ್ಮೆ ಇದು ನಿಜ ಆಗಿದ್ರೆ ನೀನೇ ಹೇಳು. ಈ ಸಮಯದಲ್ಲಿ ನನ್ನ ಮನಸ್ಸಲ್ಲಿ ಯಾವ ಭಾವನೆ ಉತ್ಪತ್ತಿ ಆಗ್ತಿದೆ ಹೇಳು? ಗುರುದೇವ, ಈ ಸಮಯ ನಿಮ್ಮ ಮನಸ್ಸಲ್ಲಿ ಕೋಪದಿಂದ ನನ್ನ ಕುಟೀರಕ್ಕೆ ಬೆಂಕಿಡೋ ವಿಚಾರ ಮೂಡ್ತಿದೆ. ಗುರುದೇವ, ನಿಮ್ಮ ಈ ಆಜ್ಞೆನ ಈಗಲೇ ಪಾಲನೆ ಮಾಡ್ತೀನಿ. ನಾರಾಯಣ ನಾರಾಯಣ ಪ್ರಭು. ಬಾಲಕ ಸಂದೀಪನಿ ಅಂತೂ ತನ್ನ ಗುರುವಿನ ಅತ್ಯಂತ ಆಜ್ಞಾಕಾರಿ ಶಿಷ್ಯನಾಗಿದ್ದ. ಅಂತಹದ್ದೇನಾಯಿತು ಪ್ರಭು? ಗುರುಮಾತೆ ಅವರಿಗೆ ಅಂತಹ ಕಠೋರ ಶಾಪ ನೀಡಿದರು? ಋಷಿವರ್ಯ, ಒಂದು ದಿನ ಗುರು ರುದ್ರಾಚಾರ್ಯ ಸಾಂದೀಪನಿಗೆ ಯೋಗದ ಶಿಕ್ಷಣ ನೀಡುತ್ತಿದ್ದರು. ಶಿಷ್ಯರೇ, ನಮ್ಮ ಶರೀರ ಯೋಗದಿಂದಾಗಿದೆ ಮತ್ತು ಎಲ್ಲಿವರೆಗೆ ಯೋಗಾಭ್ಯಾಸ ಸಹಜವಾಗೋದಿಲ್ವೋ ಅಲ್ಲಿವರೆಗೆ ನಮಗೆ ಯಾವುದೇ ಪರಮತತ್ವದ ಪ್ರಾಪ್ತಿ ಆಗೋದಿಲ್ಲ. ನಮ್ಮ ಶರೀರ ಸಾಧನವಾಗಿದೆ. ಎಲ್ಲಿವರೆಗೂ ಇದಕ್ಕೆ ಆತ್ಮದೊಂದಿಗೆ ಪೂರ್ಣ ಯೋಗ ಆಗೋದಿಲ್ವೋ ಅಲ್ಲಿವರೆಗೂ ನಮಗೆ ಪರಮಾತ್ಮನ ದರ್ಶನ ಆಗೋದೇ ಇಲ್ಲ. ಗುರುದೇವ, ಆ ಬಾಲಕನಾಳು ನಿಮ್ಮ ಮನಸ್ಸಿಗೆ ಅಶಾಂತಿ ನೀಡ್ತಿದೆ. ನಿಮ್ಮ ಮನೋಭಾವನೆ ಅರ್ಥ ಮಾಡಿಕೊಂಡೆ. ನಿಮ್ಮ ಆಜ್ಞೆನ ಪಾಲಿಸ್ತೀನಿ. ಸಂದೀಪನಿ, ಅಯ್ಯೋ, ಮಗು ಕರ್ಕೊಂಡು ಎಲ್ಲಕ್ಕೆ ಹೋಗ್ತಿದ್ಯಾ? ನಿಂತ್ಕೋ ಸಂದೀಪನಿ.
ಯಾಕೆ ಪಾಪಿ, ನನ್ ಮಗು ಕಾಪಾಡಿ ನನ್ ಮಗುನ ಇದೇನ್ ಮಾಡ್ಬಿಟ್ಟೆ. ಅಯ್ಯೋ ನಾರಾಯಣ ನಾರಾಯಣ ಪ್ರಭು, ಸತ್ಯವಾಗಿಯೂ ಋಷಿ ಸಂದೀಪನಿ ತನ್ನ ಗುರುವಿನ ಶಿಶುವನ್ನು ಬಾವಿಗೆ ಹಾಕಿದನೆ. ಹಾ ಋಷಿವರ್ಯ, ಅದು ಮಗುವಿನ ಮಾತೆಯ ಸಮ್ಮುಖವೇ. ಪಾಷಾಣ ಸಂದೀಪನಿ, ನೀನು ಒಬ್ಳು ತಾಯಿ ಕಣ್ ಮುಂದೆನೆ ಅವಳು ಹೆತ್ತ ಮಗುನ ಬಾವಿಗೆ ಹಾಕ್ ಬಂದೆ. ಜಗತ್ನಲ್ಲೇ ಇದಕ್ಕಿಂತ ದೊಡ್ಡ ಅಪರಾಧ ಯಾವುದೂ ಇಲ್ಲ. ನಿನಗೆ ನಾನು ಶಾಪ ಕೊಡ್ತಿದ್ದೀನಿ. ನೀನು ಈಗಿಂದೀಗ್ಲೇ ಪಾಷಾಣ ಆಗ್ಬೇಕು. ಮಾತೆ, ನನ್ನಿಂದ ನಿಜವಾಗ್ಲೂ ಅಪರಾಧ ಆಗಿದೆ. ನಾನು ನಿಮ್ಮ ಶಾಪನ ಸ್ವೀಕರಿಸ್ತೀನಿ. ಅಮ್ಮ, ಮಗು ಸುರಕ್ಷಿತವಾಗಿದೆ, ಏನೂ ಆಗಿಲ್ಲ. ನನ್ನ ಮಗನೇ, ನನ್ ಕಂದ. ಸಂದೀಪನಿ, ಎಲ್ಲ ಗೊತ್ತಿದ್ರು ಸಹ ನೀನಿಷ್ಟು ದೊಡ್ಡ ಅಪರಾಧ ಯಾಕೆ ಮಾಡ್ದೆ? ಮಾತೆ, ಗುರುವಿನ ಆಜ್ಞೆ ಪಾಲನೆ ಮಾಡೋದು ಒಬ್ಬ ಶಿಷ್ಯನ ಪ್ರಥಮ ಧರ್ಮ ಆಗಿರುತ್ತೆ. ನಾನು ಗುರುದೇವರಿಗೆ ವಚನ ಕೊಟ್ಟಿದ್ದೆ, ಅವ್ರ ಮನ್ಸಲ್ಲಿ ಬರೋ ಪ್ರತಿಯೊಂದು ಭಾವನೆನೂ ನನ್ನ ಆಜ್ಞೆ ಅನ್ಕೊಂಡು ಪಾಲಿಸ್ತೀನಿ ಅಂತ. ಗುರುದೇವ, ನನಗೆ ಗೊತ್ತಿದೆ ನನ್ನಿಂದ ದೊಡ್ಡ ತಪ್ಪಾಗಿದೆ, ಆದರೆ ನಾನು ಕೇವಲ ನಿಮ್ಮ ಮನೋಭಾವನೆ ಪಾಲನೆ ಮಾಡ್ತಿದ್ದೆ. ನೀನು ಸತ್ಯ ಹೇಳ್ತಾ ಇದೀಯಾ ಪುತ್ರ? ಕ್ರೋಧದ ಕಾರಣದಿಂದ ಒಂದು ಕ್ಷಣಕ್ಕೆ ನನ್ನ ಮನಸ್ಸಲ್ಲೂ ಇದೇ ಭಾವನೆ ಬಂದಿತ್ತು. ಆದ್ರಿಂದ ಇದರಲ್ಲಿ ದೋಷ ಕೇವಲ ನೀನೊಬ್ಬಂದೇ ಅಲ್ಲ, ಜೊತೆಗೆ ನನ್ನದೂ ಇದೆ. ಸಂದೀಪನಿ, ನಾನಂತೂ ನಿನ್ನ ಶಾಪನ ಮರಳಿ ಪಡೆಯೋಕ್ಕಾಗೋಲ್ಲ, ಆದರೆ ನಾನು ಇದರ ಪ್ರಭಾವನ ಖಂಡಿತ ಸೀಮಿತಗೊಳಿಸಬಹುದು. ನೀನು ಪಾಷಾಣ ಆಗೋದು ಖಂಡಿತ, ಆದರೆ ಆಶ್ರಮದ ಒಳಗಡೆ ಅಂತೂ ಅಲ್ಲ. ಆದರೆ ನೀನು ಯಾವುದೇ ಸಂದರ್ಭದಲ್ಲಿ ಈ ಆಶ್ರಮದ ಹೊರಗಡೆ ಕಾಲಿಟ್ಟರು ಆಗ ನೀನು ಕಲ್ಲಾಗಿ ಹೋಗ್ತೀಯ. ಗುರುದೇವ, ನೀವು ಈ ಶಾಪನ ಸೀಮಿತಗೊಳಿಸಿ ನನ್ನ ಜೀವನ ಕಾಪಾಡಿದ್ರಿ, ಆದರೆ ಈ ಆಶ್ರಮಕ್ಕೆ ಬಂದಿರೋ ನನ್ನ ಉದ್ದೇಶ ಯಾವತ್ತೂ ಪೂರ್ಣ ಆಗೋದಿಲ್ಲ. ನಾನು ಆಶ್ರಮದಿಂದ ಹೊರಗೆ ಹೋಗ್ದಿದ್ರೆ ಯಾವತ್ತೂ ಆಚಾರ್ಯ ಆಗೋಕ್ಕಾಗಲ್ಲ. ಭವಿಷ್ಯದಲ್ಲಿ ನಂಗೆ ಯಾರೂ ಶಿಷ್ಯರಿರಲ್ಲ. ಇಲ್ಲ, ಹಾಗಾಗೋದಿಲ್ಲ ಪುತ್ರ. ಸಂದೀಪನಿ, ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ನೀನು ಈ ಜಗತ್ನಲ್ಲೇ ಅತಿ ದೊಡ್ಡ ಗುರುಭಕ್ತನ ರೂಪದಲ್ಲಿ ಪ್ರಸಿದ್ಧ ಆಗ್ತೀಯ. ಅಲ್ಲದೆ ಸ್ವತಃ ನಾರಾಯಣನೇ ನಿನಗೆ ಈ ಶಾಪದಿಂದ ಮುಕ್ತಿ ನೀಡ್ತಾನೆ. ಜೊತೆಗೆ ನೀನು ಶಿಷ್ಯಾಗಿ ನಿನ್ನನ್ನೇ ಉದ್ಧಾರ ಮಾಡ್ತಾನೆ. ಪ್ರಭು, ನೀವಂತೂ ಭಕ್ತೋತ್ಸಲರಾಗಿದ್ದೀರಿ. ನೀವು ದೇವಿ ಅಹಲ್ಯೆಗೆ ಪಾಷಾಣ ಜೀವನದಿಂದ ಮುಕ್ತಿ ನೀಡಿದ್ರಿ, ಆದರೆ ನಿಮ್ಮ ಈ ಭಕ್ತನ ಮೇಲೆ ಯಾವ ರೀತಿಯಲ್ಲಿ ನೀವು ಕೃಪೆ ತೋರ್ತೀರಿ ಪ್ರಭು? ಕೃಷ್ಣ, ಇದೇನು? ಇದೇನಾದ್ರೂ ಗುರುದೇವ ಋಷಿ ಸಾಂದೀಪನಿ ಪ್ರತಿಮೆನಾ? ಇಲ್ಲ ಅಣ್ಣ, ಇದು ಪ್ರತಿಮೆ ಅಲ್ಲ. ಅಣ್ಣ, ನೀನು ಹಣ್ಣು ತರಕ್ ಹೋಗಿದ್ಯಲ್ಲ, ನಿನ್ಗೆ ಹಣ್ಣು ಸಿಕ್ತಾ? ಹಾ ಕೃಷ್ಣ, ಆದ್ರೆ ಗುರುದೇವರಿಗೆ ಏನಾಗಿದೆ? ಅವ್ರು ಹೀಗೆ ಯಾಕೆ ಕಲ್ಲಾಗಿದ್ದಾರೆ? ಅಣ್ಣ, ಗುರುದೇವರಿಗೆ ಏನೂ ಆಗಿಲ್ಲ. ಅಣ್ಣ, ಗುರುದೇವರ ದೇಹದಲ್ಲಿ ಈಗ ಯಾವ ಚಲನೆಯೂ ಇಲ್ಲ, ಯಾಕಂದ್ರೆ ಇವ್ರ ದೇಹದಲ್ಲಿ ಜೀವನ ಶಕ್ತಿ ಕಡಿಮೆ ಆಗಿದೆ. ಜೀವನ ಶಕ್ತಿ ಕಡಿಮೆನಾ? ಹಾ ಅಣ್ಣ. ಈಗ ನಾವು ಗುರುದೇವರನ್ನ ಹೇಗ್ ಸರಿ ಮಾಡೋದು ಕೃಷ್ಣ? ಅಣ್ಣ, ನೀನ್ ಚಿಂತೆ ಮಾಡ್ಬೇಡ. ನೀನ್ ಹಣ್ಣು ತರಕ್ ಹೋಗಿದ್ಯಲ್ಲ, ಆ ಹಣ್ಣು ಕೊಡು, ತಗೋ ಗೆಳೆಯ. ಪ್ರಭು, ನನಗೆ ನಿಮ್ಮ ಲೀಲೆ ಅರ್ಥ ಆಯಿತು.
ನೋಡ್ದ್ಯಾ ಅಣ್ಣ, ಕಾಡಿನ ಹಣ್ಣಲ್ಲಿ ಎಷ್ಟು ಶಕ್ತಿ ಇರತ್ತೆ ಅಂತ. ಕೃಷ್ಣ, ಈ ಶಕ್ತಿ ಅಂತೂ ನಾನು ತಿನ್ನೋ ಲಾಡಲ್ಲೂ ಇಲ್ಲ. ಕೃಷ್ಣ, ನಾನು ಈ ಕಾಡಲ್ಲಿ ಒಂದು ಬೋರೆ ಹಣ್ಣನ್ನು ಬಿಡೋದಿಲ್ಲ. ಹುಡ್ಕಿ ಹುಡ್ಕಿ ಎಲ್ಲ ಬೋರೆ ಹಣ್ಣನ್ನು ತಿನ್ಬಿಡ್ತೀನಿ. ಹೇಳಿ ಗುರುದೇವ. ಪ್ರಭು, ವಾಸ್ತವವಾಗಿ ನನ್ನ ಆಶ್ರಮಕ್ಕೆ ನಿಮ್ಮನ್ನ ನಾನು ಸ್ವಾಗತ ಮಾಡಬೇಕಿತ್ತು. ಆದರೆ ನೀವಿಲ್ಲಿ ನನ್ನನ್ನೇ ಆಶ್ರಮದೊಳಗೆ ಕರೆದುಕೊಂಡು ಹೋಗುತ್ತಿದ್ದೀರಾ. ನಾನಿಂದು ಧನ್ಯನಾದೆ ಪ್ರಭು. ಭದ್ರಾಕ್ಷ, ನಾನೇನು ಮಾಡಿಲ್ಲ. ನನಗೇನು ಜ್ಞಾಪಕ ಇಲ್ಲ. ನಿಲ್ಸ ಪೌಂಡ್ರಿಕಾ, ನೀನ್ ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ಒದೆ ತಿಂತ್ಯಾ, ಕಡಿಮೆ ಮಾತಾಡಿದ್ರೆ ಕಡಿಮೆ ತಿಂತ್ಯಾ, ಹಾಗಂತ ಮಾತಾಡದೇ ಇದ್ರೆ ಆಗ್ಲೂ ತಿಂತ್ಯಾ. ಒಟ್ನಲ್ಲಿ ವಿಷಯ ಏನಂದ್ರೆ ಹೊಡಿತೀನಿ ಹೊಡಿತೀನಿ ಹೊಡಿತೀನಿ. ನಿನಗೆಷ್ಟು ಧೈರ್ಯ ಇದ್ರೆ ನನ್ನ ಭಗವಂತನ ಮೇಲೆ ನನ್ನಿಂದಾನೆ ಕೈ ಮಾಡಿಸ್ತೀಯ. ಇವತ್ ನಾನಂತೂ ನಿನ್ ಮೂಳೆ ಮುರಿಯೋವರೆಗೂ ನಿನ್ ಬಿಡಲ್ಲ. ಭದ್ರಾಕ್ಷ, ನಾನೇನು ಮಾಡಿಲ್ಲ. ಎಲ್ಲಿಗೆ ಅಂತ ಓಡ್ ಹೋಗ್ತೀಯಾ? ಈಗಿನ್ನು ಆರಂಭ ಆಗಿದೆ, ಆಟ ಇನ್ನು ಉಳ್ಕೊಂಡಿದೆ. ನಿಲ್ಲು ಭದ್ರಾಕ್ಷ. ಭಗವಂತ, ಪೌಂಡ್ರಿಕ ನನ್ನಿಂದ ನಿಮ್ಗೆ ಹೊಡ್ಸಿದಾನೆ. ನಾನಿವತ್ತು ಅವನ ಸುಮ್ನೆ ಬಿಡಲ್ಲ. ಹೋಗಲಿ ಬಿಡು ಅವನು. ಈ ಆಟ ಪೌಂಡ್ರಿಕನದಲ್ಲ. ಆ ವಂಚಕ ವಿಷ್ಣುವಿನದು. ಮತ್ತು ಈ ಆಟದಲ್ಲಿ ಪೌಂಡ್ರಿಕನ ದೋಷ ಕೇವಲ ಇಷ್ಟೇ, ಅವನು ಆ ವಿಷ್ಣುವಿನ ಲೀಲೆ ಅರಿಯಲಿಲ್ಲ. ಆದರೆ ಅವನ ಪರಾಜಯದಲ್ಲೇ ನಮ್ಮ ವಿಜಯವಿದೆ. ಚಕ್ರಧಾರಿ, ಚಕ್ರಧಾರಿ, ಇಂದು ನಿಜಾರ್ಥದಲ್ಲಿ ನೀನು ನನ್ನಿಂದ ಪರಾಜಿತನಾದೆ. ನಾನು ನಿನ್ನ ಆ ಒಂದು ದಿನದ ಭಗವಂತನಿಗೆ ಜೀವದಾನ ನೀಡಿ ನನ್ನ ಶ್ರೇಷ್ಠತೆ ಸಿದ್ಧಪಡಿಸಿದೆ. ಇಂದಿನಿಂದ ಈ ಜಗತ್ತು ನಿನ್ನನ್ನಲ್ಲ, ನನ್ನನ್ನು ಜೀವನದಾತ ಎನ್ನುತ್ತದೆ. ಜೀವನದಾತ. ಗುರುದೇವ, ಇವನು ನನ್ನ ಗೆಳೆಯ ಸುಧಾಮ. ಇವನನ್ನ ಯಾರು ಕೂಡ ಶಿಷ್ಯನಾಗಿ ಒಪ್ಕೊಳ್ತಿಲ್ಲ. ಎಲ್ರೂ ಇದನ್ನೇ ಹೇಳ್ತಾರೆ, ಇವನು ಬ್ರಾಹ್ಮಣ ಅಲ್ವಂತೆ. ಅದಕ್ಕೆ ಇವನ್ಗೆ ಪುರೋಹಿತನ ಶಿಕ್ಷಣ ಸಿಗ್ತಾನೇ ಇಲ್ಲ. ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿರೋದು ಗುರುದೇವ. ಯಾರು ಬ್ರಹ್ಮನನ್ನು ಧಾರಣೆ ಮಾಡ್ತಾನೋ ಅವನು ಬ್ರಾಹ್ಮಣನಾಗ್ತಾನೆ. ಯಾರು ಜನ್ಮದಿಂದ ಬ್ರಾಹ್ಮಣರಾಗಿರೋದಿಲ್ಲ. ಬದಲಿಗೆ ತಮ್ಮ ಭಕ್ತಿ ಮತ್ತೆ ಕರ್ಮದಿಂದ ಬ್ರಾಹ್ಮಣರಾಗ್ತಾರೆ. ಸುಧಾಮನ ರೋಮ ರೋಮದಲ್ಲೂ ಬ್ರಹ್ಮನ ವಾಸ ಇದೆ. ಇವನಿಗಿಂತ ದೊಡ್ಡ ಬ್ರಾಹ್ಮಣ ಇರೋಕೆ ಸಾಧ್ಯನೇ ಇಲ್ಲ. ಗುರುದೇವ, ಅಂದ್ರೆ ನನ್ನ ಗೆಳೆಯನಿಗೆ ಪುರೋಹಿತನ ಶಿಕ್ಷಣ ಸಿಗುತ್ತೆ ಅಂತಾಯ್ತು. ನೀವು ನನ್ನ ಗೆಳೆಯನ್ನ ನಿಮ್ ಶಿಷ್ಯನಾಗಿ ಸ್ವೀಕಾರ ಮಾಡ್ತೀರಾ ಗುರುದೇವ? ಕೃಷ್ಣ, ಸುಧಾಮನ್ನ ನನ್ನ ಶಿಷ್ಯನ ರೂಪದಲ್ಲಿ ಸ್ವೀಕಾರ ಮಾಡೋದು ನನ್ನ ಪಾಲಿಗೂ ಸೌಭಾಗ್ಯನೇ. ಸುಧಾಮ, ನಾನು ನಾಳೆ ಪೂರ್ಣ ವಿಧಿವಿಧಾನದ ಜೊತೆ ನಿನ್ನ ಉಪನಯನ ಸಂಸ್ಕಾರ ಮಾಡ್ತೀನಿ. ಮತ್ತೆ ನಿನ್ನನ್ನು ನನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತೀನಿ. ನಿಮಗ್ ಬಹಳ ಬಹಳ ಧನ್ಯವಾದ ಗುರುದೇವ.
ಇವತ್ತು ನನ್ನ ಜೀವನದಲ್ಲಿ ತುಂಬಾ ಸಂತೋಷವಾದ ದಿನ. ಇವತ್ತು ನನಗೆ ಹೇಗೆ ಅನಿಸ್ತಿದೆ ಅಂದ್ರೆ ನೀವು ನನ್ನ ಜೀವನನ ಸಾರ್ಥಕ ಮಾಡಿರೋ ಹಾಗೆ. ಗೆಳೆಯ, ಇದ್ಯಾವುದು ಸಹ ನೀನಿಲ್ದೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾನ್ ನಿನ್ ಋಣಭಾರ ಹೇಗ್ ಕಳ್ಕೊಳ್ಳಿ? ಗೆಳೆಯ ಸುಧಾಮ, ಗೆಳೆಯನ ಋಣನ ತೀರ್ಸೋದಿಕ್ ಹೋಗ್ಬಾರ್ದು, ಬದಲಿಗೆ ಅವನನ್ನ ಅಪ್ಕೊಳ್ಬೇಕು. ಸುಧಾಮ, ನಿನ್ನ ಉಪನಯನ ಸಂಸ್ಕಾರ ಪೂರ್ಣ ಆಯಿತು. ಇವತ್ತಿನಿಂದ ನೀನು ನನ್ನ ಶಿಷ್ಯ. ನಾಳೆ ಪ್ರಾತಃ ಕಾಲದಿಂದ ನಿನ್ನ ವಿಧಿವತ್ತಾದ ಶಿಕ್ಷಣ ಆರಂಭ ಆಗುತ್ತೆ. ಗುರುದೇವ, ನೀವು ಮಾಡಿರೋ ಉಪಕಾರದ ಮೌಲ್ಯ ನಾನು ಜೀವನೇ ಕೊಟ್ಟರು ತೀರ್ಸಕ್ಕಾಗಲ್ಲ. ನಿನ್ನ ಜೀವನಕ್ಕೆ ಒಂದು ಧ್ಯೇಯ ಇರಬೇಕು ಅಷ್ಟೇ, ಮತ್ತೆ ಅದು ಅಧ್ಯಯನ. ಗುರುದೇವ, ನಿಮ್ ವಚನಾನೇ ನನಗ ಆದೇಶ, ಮತ್ ನಿಮ್ಮ ಆದೇಶನ ಸದಾ ಪಾಲನೆ ಮಾಡ್ತೀನಿ. ನಿಮ್ಮಂತ ಗೆಳೆಯನ್ ಪಡ್ಕೊಂಡು ನನ್ನ ಜೀವನ ಸಾರ್ಥಕ ಆಯ್ತು. ಇವತ್ತನ್ ತಂದೆ ತಾಯಿಯ ಅಂತಿಮ ಇಚ್ಛೆ ಪೂರ್ತಿ ಆಯ್ತು. ನನ್ನ ಸ್ಥಿತಿ ಹೇಗಿದೆ ಅಂದ್ರೆ ನನ್ನ ತಲೆಯಿಂದ ಬಹಳ ದೊಡ್ಡ ಭಾರ ಇಳ್ದಿರೋ ಹಾಗೆ. ಅವ್ರಿವತ್ತು ಜೀವಂತವಾಗಿದ್ದಿದ್ರೆ ಅವ್ರಿಗೆ ನನ್ನ ಮೇಲೆ ಹೆಮ್ಮೆ ಆಗ್ತಿತ್ತು. ಗೋವಿಂದ, ನಿಮ್ಗೆ ಭಕ್ತ ಸುಧಾಮನ ಕೋಟಿ ಕೋಟಿ ನಮಸ್ಕಾರ. ಹೇಗೆ ತಿನ್ನುತ್ತೀಯೋ ನೀನು? ಅಯ್ಯೋ, ಭಗವಂತ, ಇದೇನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಸಾತ್ವಿಕ ಭೋಜನ ಮಾಡ್ತಾ ಇದ್ದೀರಾ? ಆ ಚಕ್ರಧಾರಿಯನ್ನು ಪರಾಜಿತ ಮಾಡಬೇಕಲ್ಲ, ಅವನಂತೆಯೇ ಯೋಚಿಸಬೇಕು. ಮತ್ತು ಅವನ ಹಾಗೆ ಯೋಚಿಸುವುದಕ್ಕೆ ಇದನ್ನು ತಿನ್ನಬೇಕು. ಈ ವಿಷಯನೇನೋ ಸರಿಯಾಗಿದೆ ಭಗವಂತ. ಇಲ್ಲಿ ನೀವು ಭೋಜನನ ಕೆಲ್ಸಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಆದ್ರೆ ಅಲ್ಲಿ ನಿಮ್ಮ ಈ ಭೋಜನವನ್ನ ಹಾಳು ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಗೊತ್ತಿದ್ಯಾ ನಿಮ್ಗೆ? ನಿಮ್ಗೋಸ್ಕರ ಬಹಳ ಕೆಟ್ಟ ಸಮಾಚಾರ ಇದೆ ಭಗವಂತ. ಏನದು? ಭಕ್ಷ್ಯ ನೀಡಿದ್ದೆ ತಡ ಬಂದೇ ಬಿಟ್ಟೇ ಅಲ್ಲ. ಈಗ ಯಾವ ಹೊಸ ಅಶುಭ ಸಮಾಚಾರವಿದೆ? ಭಗವಂತ, ಕುರು ವಂಶದ ಪಾಂಡು ಪತ್ನಿ ಮತ್ತು ನಿಮ್ಮ ಶತ್ರು ವಸುದೇವನ ಸೋದರಿ ಕುಂತಿ ಅವಳ 5 ಪುತ್ರರ ಜೊತೆ ಮಥುರೆಯ ಕಡೆ ಹೊರಟು ಬರ್ತಿದ್ದಾರೆ. ಮತ್ತೆ ಒಂದ್ ವಿಷಯ ಯೋಚಿಸಿ ಭಗವಂತ, ಒಮ್ಮೆ ಅವರಿಗೆ ಈ ವಿಷಯ ಗೊತ್ತಾದ್ರೆ, ಅವಳ ಅಣ್ಣ ವಸುದೇವನನ್ನ ನಿಮ್ಮ ರಾಜ್ಯ ಮಥುರೆಯಲ್ಲಿ ಬಂಧಿಸಿಟ್ಟಿದೀವಿ ಅಂತ ಗೊತ್ತಾದ್ರೆ ಬಹಳ ದೊಡ್ಡ ಸಮಸ್ಯೆ ಬಂದ್ಬಿಡುತ್ತೆ ಭಗವಂತ. ಕೆಲ್ಸ ಹಾಳಾಗಿ ಹೋಗ್ಬಿಡುತ್ತೆ ಭಗವಂತ. ಕುಂತಿ ಮಥುರೆಗೆ ಬರುತ್ತಿರುವಳೆ. ತಲೆ ಕೆಟ್ಟಿದೆಯೇ?
ಬೇರೆ ಯಾರನ್ನು ನೋಡಿರುವೆ ನೀನು? ಅಯ್ಯೋ, ಏನ್ ಮಾತಾಡ್ತಾ ಇದ್ದೀರಾ ಭಗವಂತ? ನೀವು ಪ್ರೇತ ದೃಷ್ಟಿ ಮೇಲೆ ಶಂಕೆ ಪಡ್ತಾ ಇದ್ದೀರಾ. ನಾನು ನನ್ನ ದೊಡ್ಡ ದೊಡ್ಡ ಕಣ್ಣಿನಿಂದ ನೋಡ್ತಾನೆ ಹೇಳ್ತಾ ಇದ್ದೀನಿ. ಅವಳು ಹಸ್ತಿನಾಪುರದ ಮಹಾರಾಣಿ, ಭೀಷ್ಮನ ಪುತ್ರವಧು ಕುಂತಿನೇ. ಆ ಕುಂತಿಗಂತೂ ಒಂದು ಪುತ್ರ ಜನಿಸಿರಲಿಲ್ಲ. ದೇವರ ಕೃಪೆಯಿಂದ ಈಗ 5 ಯುಧಿಷ್ಠಿರ! ಭೀಮ! ಅರ್ಜುನ! ನಕುಲ! ಸಹದೇವ! ಮಕ್ಕಳು ಎಲ್ಲಿದ್ದೀರಿ ನೀವು? ಈ 5 ಜನ ಎಲ್ಲಿ ಹೋಗ್ಬಿಟ್ರು? ತುಂಬಾ ಸಮಯದಿಂದ ಕಾಣಿಸ್ತಾನೆ ಇಲ್ವಲ್ಲ. ಮಕ್ಕಳೇ, ನಿಮ್ಮ ಅಮ್ಮ ಕುಂತಿ ನಿಮ್ಮನ್ನ ಕರೀತಾ ಇದ್ದಾಳೆ. ಆಕೆ ತನ್ನ ಪತಿ ಪಾಂಡುವಿನ ಜೊತೆ ಹಿಮಾಲಯ ಪ್ರವಾಸಕ್ಕೆಂದು ಹೋಗಿದ್ದಳು. ಹಿಮಾಲಯ ಪ್ರವಾಸಕ್ಕೆ ಯಾವ ಕೆಲ್ಸಕ್ಕಾಗಿ ಹೋಗಿರ್ತಾಳೋ ಆ ಕೆಲಸ ಬೆಣ್ಣೆ ತೆಗ್ದಂಗಾಗಿರುತ್ತೆ. ಅದಕ್ಕೆ ವಾಪಸ್ ಬಂದಿರ್ತಾಳೆ. ಅದ್ರಲ್ಲಿ ಏನಿದೆ? ಭೀಮ! ಅರ್ಜುನ! ಯುಧಿಷ್ಠಿರ! ನಕುಲ! ಸಹದೇವ! ಎಲ್ಲಿದ್ದೀರಿ ಮಕ್ಕಳೇ? ನಿಮ್ಮ ಅಮ್ಮ ಕುಂತಿ ನಿಮ್ಮನ್ನ ಕರೀತಾ ಇದ್ದಾಳೆ. ಎಲ್ರಿಗಿಂತ ಹೆಚ್ಚು ಯಾರು ತಿಂತಾರೋ ಅವರೇ ಜೋರಾಗಿ ಓಡೋಕ್ಕಾಗೋದು. ಅರ್ಜುನ ನೋಡು, ನಾನೇ ಮೊದಲು ಅಮ್ಮನ ಹತ್ರ ಬಂದಿದ್ದು. ಎಲ್ಲರಿಗಿಂತ ಮೊದಲು ಯಾರು ಬಂದ್ರು ಅಂತ ನಮ್ಮ ಮನೆ ತೀರ್ಮಾನ ಮಾಡ್ಬೇಕು. ಯಾವ ರೀತಿ ಅಮ್ಮನ ಪ್ರೀತಿ ಮಕ್ಕಳ ಮೇಲೆ ಒಂದೇ ಸಮಾನವಾಗಿರುತ್ತೋ ಅದೇ ರೀತಿ ನನ್ನ ಎಲ್ಲಾ ಮಕ್ಕಳು ನನ್ನ ಹತ್ರಕ್ಕೆ ಒಟ್ಟಾಗೆ ಬಂದಿದ್ದಾರೆ. ಈಗ ತೋರ್ಸಿ, ಏನೇನ್ ತಂದಿದ್ದೀರಾ? ಅಮ್ಮ, ನಾನು ಹಣ್ಣು ತಂದಿದ್ದೀನಿ. ಅಮ್ಮ, ನಾನೇನ್ಗೋಸ್ಕರ ನೀರ್ ತಂದಿದ್ದೀನಿ. ಅಮ್ಮ, ನಾನು ಅಡ್ಗೆ ಮಾಡೋದಕ್ಕೆ ಸೌದೆ ತಗೊಂಡ್ಬಂದಿದ್ದೀನಿ. ಅಡ್ಗೆ ಮುಗಿದ್ಮೇಲೆ ಮೊದಲನೇದಾಗಿ ನಾನೇ ತಿಂತೀನಿ. ಮಕ್ಕಳೇ, ಹೇಗೆ ನೀವೆಲ್ಲರೂ ಈಗ ಬೇರೆ ಬೇರೆ ವಸ್ತುಗಳನ್ನ ತಂದಿದ್ದೀರೋ ಅದೇ ರೀತಿಲಿ ನಿಮ್ 5ರಲ್ಲೂ ವಿಭಿನ್ನವಾಗಿರೋ ಗುಣ ಇದೆ. ಜೀವನದಲ್ಲಿ ನೀವೆಲ್ಲರೂ ಒಟ್ಟಾಗಿ ಜೀವಿಸಿದ್ರೆ ಆಗ ನೀವು ಎಂತಹ ಕಷ್ಟ ಬೇಕಾದ್ರೂ ಗೆಲ್ಬಹುದು. ಅಮ್ಮ, ನಾವು ಒಂದೇ ಕೈಯ ಬೆರಳುಗಳು. ನಮ್ಮೆಲ್ರನ್ನ ಒಗ್ಗಟ್ಟಾಗಿಡೋ ಮುಷ್ಟಿ ನೀವೇ. ಹೌದು ಕಂದ, ಬನ್ನಿ
ಈಗ ನಾವು ಬೇಗ ಭೋಜನ ಮಾಡೋದಕ್ಕೆ ಸಿದ್ಧತೆ ಮಾಡೋಣ. ಅದಾದ್ಮೇಲೆ ನಾವೆಲ್ಲ ವೃಂದಾವನದ ಕಡೆಗೆ ಪ್ರಯಾಣ ಮಾಡ್ಬೇಕು. ಆದ್ರೆ ಅಮ್ಮ, ನಾವು ಹಸ್ತಿನಾಪುರಕ್ಕೆ ಹೊರಟಿದ್ವಲ್ಲ, ಮತ್ತೀಗ ವೃಂದಾವನ ಯಾಕೆ? ಮಗು, ವೃಂದಾವನ ಹಸ್ತಿನಾಪುರದ ದಾರಿಯಲ್ಲೇ ಇರೋದು. ವೃಂದಾವನ ಮಥುರೆನ ದಾಟ್ಕೊಂಡೆ ನಾವು ಹಸ್ತಿನಾಪುರಕ್ಕೆ ಹೋಗ್ಬೇಕು. ವೃಂದಾವನದಲ್ಲಿ ನಿಮ್ಮ ಮಾವ ವಸುದೇವನ ಪರಮ ಮಿತ್ರ ನಂದ ಮತ್ತೆ ಅವರ ಮಗ ಕೃಷ್ಣನ್ನು ನೋಡಬಹುದು. ಕೃಷ್ಣ? ಹಾ, ಈಗ ಬನ್ನಿ. ನನಗೆ ಗೊತ್ತಿಲ್ಲ ಭದ್ರಾಕ್ಷ, ಆ ಕುಂತಿ ತನ್ನ ಪುತ್ರರ ಜೊತೆ ಮಥುರೆಗೆ ಬರುತ್ತಿದ್ದಾಳೆ. ನನಗೆ ಯಾವುದೇ ಹೊಸ ಸಮಸ್ಯೆ ಎದುರಿಸಲು ಇಷ್ಟವಿಲ್ಲ. ಈಗ ಹಸ್ತಿನಾಪುರದ ಆರಕ್ಷಕ ಭೀಷ್ಮನ ಜೊತೆ ಯುದ್ಧ ಮಾಡುವ ಸಮಯ ಇನ್ನೂ ಬಂದಿಲ್ಲ. ನಾನು ಕೇವಲ ವಿಷ್ಣುವಿನ ಆ ಪರಮಾವತಾರ ಕೃಷ್ಣ ಗೋಪಯ್ಯನ ಮೇಲೆ ನನ್ನ ಪೂರ್ಣ ಲಕ್ಷ್ಯ ಕೇಂದ್ರಿತ ಮಾಡಬೇಕಾಗಿದೆ. ನನಗರ್ಥ ಆಗಿದೆ ಭಗವಂತ. ನೀವು ಆ ಕುಂತಿ ಅನ್ನುವ ಸಮಸ್ಯೆನ ಮಥುರೆ ಗಡಿ ತಲುಪೋದಕ್ಕೂ ಮೊದ್ಲೇ ಶಾಂತಿ ಮಾಡ್ಬೇಕು ಅಂತಿದ್ದೀರಾ ಅಲ್ವಾ? ನಿಮ್ ಕೆಲ್ಸ ಆಗ್ಬಿಡುತ್ತೆ, ಯಾಕಂದ್ರೆ ಬಾಕಿ ಕೆಲ್ಸ ನಾನ್ ಮಾಡ್ಬಿಡ್ತೀನಿ. ಅಷ್ಟೊಂದು ಸರಳವಾಗಿಲ್ಲ ಭದ್ರಾಕ್ಷ. ಕುಂತಿ ಪುತ್ರರು ಅವರು ಸಾಧಾರಣ ಬಾಲಕರಲ್ಲ, ದೇವಪುತ್ರರು. ಹೇಗೆ ಶಾಂತಗೊಳಿಸುವೆ ಅವರನ್ನು? ಅಯ್ಯೋ ಭಗವಂತ, ನಾನಲ್ಲ ಮಾಡೋದು, ಅಲ್ಲಿ ಅವರನ್ನ ಶಾಂತ ಮಾಡೋದು ಹಿಡಿಂಬ. ಹಿಡಿಂಬ? ನನ್ನ ಪರಮ ಮಿತ್ರ ಹಿಡಿಂಬ? ಹಾ ಭಗವಂತ. ಅಯ್ಯೋ, ಅವನು ಒಬ್ನೇನೆ ಭೀಷ್ಮನ ಪೂರ್ತಿ ಸೇನೆನ ಶಾಂತ ಮಾಡ್ಬಿಡ್ತಾನೆ, ಮುಗಿಸ್ಬಿಡ್ತಾನೆ. ಮತ್ತೀಗ ಈ 5 ಚಿಕ್ಕ ಚಿಕ್ಕ ಬಾಲಕರು ಯಾವ ವಿಷಯ ಭಗವಂತ? ಅವ್ರ ಕತೆನೂ ಮುಗ್ದೋಗ್ಬಿಡತ್ತೆ. ಹೇಳಿಸು ಅವನನ್ನು. ಹೇಳು ಅವನಿಗೆ ಒಮ್ಮೆಲೆ 6 ಮನುಷ್ಯರ ಭೋಜನ ಸಿಗಲಿದೆ. ಅಮ್ಮ, ನಾನು ಕೃಷ್ಣನ್ ಬಗ್ಗೆ ತುಂಬಾ ಕೇಳಿದೀನಿ. ಅವನು ದನಗಳು ಮೇಯಿಸ್ತಾನಂತೆ, ಕೊಳಲು ಉತ್ತಾನಂತೆ, ಮತ್ತೆ ಮಾತಲ್ಲೇ ಮನೆ ಕಟ್ಬಿಡ್ತಾನಂತೆ. ಕಂಸನ್ ತರ ಶಕ್ತಿಶಾಲಿ ರಾಜ ಕೂಡ ಅವನ್ನ ಏನೂ ಮಾಡಕ್ಕಾಗಿಲ್ವಂತಮ್ಮ. ಈ ಮಾತುಗಳಿಂದ ನಂಗೆ ಯಾವ ಪ್ರಯೋಜನನೂ ಇಲ್ಲ. ನಾನ್ ಕೃಷ್ಣನಿಂದ ಕೊಳಲ್ ನುಡ್ಸೋದ್ ಕಲಿತೀನಿ. ನೀನು ಬಾಣ ಬಿಡೋದ್ ಕಲಿತೀಯ, ಕೊಳಲ್ ಊದ್ತೀಯ. ನೀನು ರಾಜಪುತ್ರ, ಕೊಳಲ್ ಯಾಕೆ ಊದ್ಬೇಕು? ಕೃಷ್ಣ ಕೊಳಲ್ ನುಡ್ಸಿದ್ರೆ ಎಷ್ಟು ಶಕ್ತಿ ಇರುತ್ತೆ ಅಂದ್ರೆ ಅದನ್ನ ಊದಿ ಅವನು ಯಾರನ್ನಾದ್ರೂ ಅವನ್ ವಶಕ್ ಪಡ್ಕೋತಾನೆ. ನೀನ್ ಯಾರನ್ನ ವಶ ಮಾಡ್ಕೋಬೇಕು? ಅಣ್ಣ ಭೀಮಾ, ನಿನ್ನೆನ್ನೆ. ನನ್ನನ್ನ? ನಾನು ಬಲದಿಂದ ನಿನ್ನನ್ನ ಗೆಲ್ಲಕ್ಕಾಗಲ್ಲ, ಅದಕ್ಕೆ ಕೊಳಲೂದಿ ನಿನ್ನ ಗೆಲ್ತೀನಿ. ಸರಿ, ಈಗ ಬೇಗ ಊಟ ಮುಗಿಸಿ ನಾವು ವೃಂದಾವನದ ಕಡೆಗೆ ಬೇಗ ಹೊರಡ್ಬೇಕು. ಇಲ್ಲೇನಾಗ್ತಾ ಇದೆ? ಇದೆಂತ ಸಂಕಷ್ಟ? ನಾನು ಹಿಡಿಂಬ. ಈ ವನ ಎಲ್ಲ ನನ್ನದೇ. ಯಾರಾದ್ರೂ ಅಪ್ಪಿ ತಪ್ಪಿ ಒಳಗಡೆ ಬಂದರೆ ಜೀವಂತವಾಗಿ ಹೋಗಲ್ಲ. ನೀವೆಲ್ಲರೂ ನಿಮ್ಮ ಊಟ ಸೇವನೆನ ಮಾಡೋದು ಮುಗಿಸಿದ್ರೆ ನಾನು ನನ್ನ ಭೋಜನವನ್ನು ತಿನ್ನಬಹುದಾ? ನೀವೇ ಹೇಳಿ, ಮೊದಲು ಯಾರನ್ನು ತಿನ್ಲಿ? ಮೊದಲು ನಾನು ಈ ಗುಂಡಿಗಿರೋನ್ನ ತಿಂತೀನಿ. ಗುರುದೇವ, ನೀವು ಸುಧಾಮನ್ನ ನಿಮ್ಮ ಶಿಷ್ಯನಾಗಿ ಮಾಡಿಕೊಂಡು ಗುರು ಶಿಷ್ಯ ಪರಂಪರೆಯಲ್ಲಿ ಒಂದು ಹೊಸ ಮುನ್ನುಡಿ ಬರ್ತಿದ್ದೀರಾ. ಇವತ್ತಿಂದ ಶಿಕ್ಷಣ ಪಡೆಯೋದು ಮತ್ತೆ ಕೊಡೋದನ್ನ
ಮನುಷ್ಯನ ವರ್ಗ ಅಲ್ಲ, ಬದಲಿಗೆ ಅವನ ಯೋಗ್ಯತೆ ತೀರ್ಮಾನಿಸುತ್ತೆ. ಪ್ರಭು, ನಾನಂತೂ ನನ್ನ ಧರ್ಮ ನಿಭಾಯಿಸಿದೆ. ಆದರೆ ಇನ್ನೂ ನನ್ನ ಮಹತ್ವದ ಇಚ್ಛೆ ಪೂರ್ಣವಾಗಿಲ್ಲ ಪ್ರಭು. ಯಾವ ಇಚ್ಛೆ ಗುರುದೇವ? ಪ್ರಭು, ಶಾಪದ ನಂತರ ಋಷಿ ರುದ್ರಾಚಾರ್ಯರು ನನಗೆ ಆಶೀರ್ವಾದ ಮಾಡಿದ್ರು. ಸಂದೀಪನೇ, ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ಈ ಜಗತ್ತಿನ ಪ್ರಭು ಮತ್ತು ಈ ಸೃಷ್ಟಿಯ ಪಾಲಕನಾದ ಸಾಕ್ಷಾತ್ ನಾರಾಯಣ ನಿನಗೆ ಶಿಷ್ಯನಾಗ್ತಾನೆ. ಪ್ರಭು, ನಾನು ಅಂದಿನಿಂದ ಆ ಪಾವನ ಗಳಿಗೆಯ ಪ್ರತೀಕ್ಷೆ ಮಾಡ್ತಾ ಇದ್ದೀನಿ. ಯಾವಾಗ ಆ ಆಶೀರ್ವಾದ ಫಲಿಸುತ್ತೋ, ಮತ್ಯಾವಾಗ ನೀವು ನನ್ನ ಶಿಷ್ಯರಾಗ್ತಿರೋ. ಗುರುದೇವ, ಈಗಿನ್ನೂ ಬಹಳ ಕೆಲಸ ಉಳ್ತಿದೆ. ಎಲ್ಲಿವರೆಗೂ ಅದು ಪೂರ್ತಿ ಆಗಲ್ವೋ? ನಾನು ವಿದ್ಯೆ ಕಲಿಕೆನ ಹೇಗ್ ಮಾಡಕ್ಕಾಗತ್ತೆ? ಪ್ರಭು, ಇಷ್ಟೊಂದು ಪ್ರತೀಕ್ಷೆಯ ನಂತರ ನಿಮ್ಮ ದರ್ಶನ ಸಿಕ್ಕಿದೆ. ನಿಮ್ಮ ಭಕ್ತನನ್ನು ನಿರಾಶೆಗೊಳಿಸಬೇಡಿ ಪ್ರಭು. ನಿಮಗೆ ವಿದ್ಯಾಧ್ಯಯನ ಮಾಡೋದಕ್ಕೆ ಹೇಳ್ತಾ ಇಲ್ಲ ಪ್ರಭು. ನೀವು ನನಗೆ ಕೇವಲ ನಿಮ್ಮ ಗುರು ಆಗುವ ಸೌಭಾಗ್ಯ ಪ್ರದಾನ ಮಾಡಬೇಕು. ಪ್ರಭು, ಇಂದು ನೀವೇ ನನ್ನ ಎದುರಿದ್ದೀರಿ. ಇಂದು ನಾ ಈ ಶುಭ ಅವಕಾಶ ಹೇಗೆ ತಪ್ಪಿಸಿಕೊಳ್ಳಲಿ? ಇಂದು ನೀವು ನಿಮ್ಮ ಈ ಭಕ್ತನ ಇಚ್ಛೆ ಈಡೇರಿಸಲೇಬೇಕು. ಇಂದು ನೀವು ನನ್ನ ಶಿಷ್ಯ ಆಗಲೇಬೇಕು ಪ್ರಭು. ಗುರುದೇವ, ಇದೇ ನಿಮ್ಮ ಬಯಕೆ ಆದ್ರೆ ಹಾಗೆ ಆಗಲಿ. ನಾನು ನಿಮ್ಮ ಶಿಷ್ಯನಾಗೋಕೆ ಸಿದ್ಧನಿದ್ದೀನಿ. ಪ್ರಭು, ನಾನು ಧನ್ಯನಾದೆ, ಧನ್ಯನಾದೆ ಪ್ರಭು, ನಾನು ಧನ್ಯನಾದೆ. ಹೇ ಸಪ್ತ ಋಷಿಗಳೇ, ಹೇ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡ ದೇವಿ ದೇವತೆಯರೇ, ಇಂದು ನಾನು ಧನ್ಯನಾದೆನು, ನಾನು ಧನ್ಯನಾದೆನು. ಇಂದು ಸ್ವತಃ ಪ್ರಭುವೇ ನನ್ನ ಶಿಷ್ಯನಾಗಲು ಸಿದ್ಧರಾಗಿದ್ದಾರೆ. ಆದರೆ ಎಲ್ಲಿಯವರೆಗೂ ನೀವೆಲ್ಲರೂ ಸಾಕ್ಷಿ ಆಗೋದಿಲ್ವೋ, ನಾನು ಈ ಶುಭ ಕಾರ್ಯ ಪೂರ್ತಿ ಮಾಡೋಕ್ಕಾಗೋಲ್ಲ. ಅದಕ್ಕಾಗಿ ಈ ಪಾವನ ಗಳಿಗೆಯಲ್ಲಿ ನಾನು ನಿಮ್ಮೆಲ್ಲರಿಗೂ ಆಮಂತ್ರಣ ನೀಡ್ತೀನಿ. ಪ್ರಭು, ನಿಮ್ಮ ಬಲಗೈಯನ್ನು ಮುಂದೆ ಮಾಡಿರಿ. ಪ್ರಭು, ಇನ್ನು ನೀವು ಶಿಕ್ಷಣ ಎಂದು ಪಡೆಯಲಿದ್ದೀರೋ ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಆದರೆ ನಿಮಗೆ ಗುರು ಆಗುವ ಪರಮ ಸೌಭಾಗ್ಯ ನನಗಿಂದು ಪ್ರಾಪ್ತವಾಯಿತು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಿಮಗೆ ಕೋಟಿ ಕೋಟಿ ನಮನ ಗುರುದೇವ. ಗುರುದೇವ, ಸಾಕ್ಷಾತ್ ಪ್ರಭು ವಿಷ್ಣುವಿನಿಂದ ಇಂದು ಗುರುಪಟ್ಟ ಪಡೆದು ನನ್ನ ಜೀವನ ಸಫಲವಾಯಿತು ಪ್ರಭು. ನಿಂತ್ಕೋ ಹಿಡಿಂಬ, ಮೊದಲು ನಮ್ಮನ್ನ ಇಲ್ಲಿಂದ ಕೆಳಗಿಳಿಸು. ಆಹಾ, ನನ್ನ ವನದಲ್ಲೇ ಬಂದು ನನಗೆ ಆದೇಶನಾ? ಒಂದು ತಪ್ಪು ಮೇಲೆ ಇನ್ನೊಂದು ತಪ್ಪು. ನಮ್ಮನ್ನ ಊಟ ಮಾಡಕ್ ಬಿಡದೆ
ನೀನು ತಪ್ಪು ಮಾಡಿದ್ಯಾ ಹಿಡಿಂಬ. ನಿಮ್ಮ ಮೊದಲನೇ ತಪ್ಪು ನನ್ನ ಅನುಮತಿ ಇಲ್ಲದೆ ನನ್ನ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿರೋದು. ಎರಡನೇ ತಪ್ಪು ನನ್ನ ಕೈ ಮೇಲೆ ಕೂತ್ಕೊಂಡು ನೀವು ಭೋಜನ ಮಾಡೋದು. ತಪ್ಪು ಮಾಡಿದ ನಿಮಗೆ ನಾನು ಆರತಿ ಎತ್ತಬೇಕಾ? ಆದ್ರೆ ರಾಕ್ಷಸ ರಾಜ, ವನ ಎಲ್ರದೂ ಆಗಿದೆ, ನಿನ್ ಕ್ಷೇತ್ರ ಹೇಗಾಯ್ತು? ವನ ಅವನದೇ ಆಗುತ್ತೆ, ಯಾರು ಅವನ ಶಕ್ತಿಯಿಂದ ಅದನ್ನು ಗೆದ್ದಿರ್ತಾನೋ. ಈ ಪೂರ್ತಿ ವನಕ್ಷೇತ್ರದಲ್ಲಿ ಹಿಡಿಂಬನ್ನ ಎದುರಿಸಿ ನಿಲ್ಲುವಂತ ಶಕ್ತಿ ಇರೋರು ಯಾರೂ ಇಲ್ಲ. ಅದಕ್ಕೆ ನಾನು ಈ ಕ್ಷೇತ್ರಕ್ಕೆ ರಾಜ ಆಗಿರೋದು. ನೋಡು ಹಿಡಿಂಬ, ನಾವಿಲ್ಲಿ ನಿನಗೆ ಯಾವುದೇ ಸವಾಲು ಎಸೆಯೋಕ್ಕೂ ಬಂದಿಲ್ಲ, ಅಥವಾ ನಿನ್ನ ವನಕ್ಷೇತ್ರನ ಗೆಲ್ಲಕ್ಕೂ ಬಂದಿಲ್ಲ. ನಾವಿನ್ನೇನು ಹೊರಡ್ತಾನೆ ಇದೀವಿ ಇಲ್ಲಿಂದ. ನಮ್ಮನ್ನ ಕೆಳಗಿಳಿಸು, ಮತ್ತೆ ಹೋಗಕ್ ಬಿಡು. ಖಂಡಿತ ಬಿಟ್ಬಿಡ್ತಿದ್ದೆ. ಒಂದು ಪಕ್ಷ ನೀವು ಮನುಷ್ಯರಾಗದೇ ಇದ್ದಿದ್ರೆ. ಮನುಷ್ಯ ಈಗ ನಾನು ನಿಮ್ಮೆಲ್ಲರನ್ನು ನಮ್ ಜನಗಳಿಗೆ ಪರಿಚಯ ಮಾಡಿಸ್ತೀನಿ. ಮನುಷ್ಯನ ಊಟ ಸಿಕ್ತಲ್ಲ ಅಂತ ಅವರೆಲ್ಲರೂ ತುಂಬಾ ಸಂತೋಷ ಪಡ್ತಾರೆ, ಆನಂದದ ಅನುಭೂತಿ ಪಡೀತಾರೆ. ಮನುಷ್ಯ ಮಾಂಸ ಮಕ್ಕಳೇ, ಇವನು ಮಾತಿಗೆ ಬಗ್ಗೋ ಹಾಗೆ ಕಾಣಿಸ್ತಾ ಇಲ್ಲ. ಅಮ್ಮ, ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಯ್ತು. ಅಣ್ಣ ಭೀಮಾ, ಅಮ್ಮನ ಮಾತಿಗೆ ಇವನು ಬೆಲೆ ಕೊಡದೆ ತಪ್ಪು ಮಾಡಿದಾನೆ. ರಾಣಿಯ ಅಪ್ಪಣೆ ಪಾಲಿಸ್ಲಿಲ್ಲ. ಈಗ ಇವನ್ಗೆ ಶಿಕ್ಷೆ ನಾನೇ ಕೊಡ್ತೀನಿ. ಆಯ್ತು ಅರ್ಜುನ, ನೀನು ನಿನ್ನ ಧನುರ್ವಿದ್ಯಾಭ್ಯಾಸ ಮಾಡು. ಇವನು ನನ್ನ ಗದೆ ಹೊಡೆತದಿಂದ ಜೀವಂತ ಉಳಿಯಲ್ಲ. ಋಷಿ ಆಶ್ರಮದಲ್ಲಿ ಶಸ್ತ್ರಗಳು? ಈ ಋಷಿಗಳು ಏನ್ ಮಾಡ್ತಿದ್ದಾರೆ? ಇದೆಂತ ಏರ್ಪಾಟು? ಕೃಷ್ಣ, ಪ್ರಣಾಮ ಗುರುದೇವ. ಈ ಸಮಯದಲ್ಲಿ ನೀವಿಲ್ಲಿ? ನೀವು ವಿಶ್ರಾಂತಿ ತಗೊಳ್ಬೇಕಿತ್ತು. ಗುರುದೇವ, ಇಲ್ಲಿ ಏನಾಗ್ತಿದೆ ನನ್ಗೆ ತಿಳಿತಿಲ್ಲ. ಈ ಋಷಿಗಳು ಯಾವ ಕೆಲಸದಲ್ಲಿ ತೊಡಗಿದ್ದಾರೆ? ಇವರ ಕೆಲಸ ಜ್ಞಾನ ಮತ್ತೆ ಕಲಿಕೆ ಅಲ್ವಾ? ಈ ಆಯುಧಗಳನ್ನ ಹಿಡ್ಕೊಂಡು ಇವರೆಲ್ಲ ಏನ್ ಮಾಡ್ತಿದ್ದಾರೆ? ಕೃಷ್ಣ, ಒಮ್ಮೊಮ್ಮೆ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ಕಾಪಾಡೋದಕ್ಕೋಸ್ಕರ ಯುದ್ಧ ಮಾಡೋದು ಅವಶ್ಯಕ ಆಗ್ಬಿಡುತ್ತೆ. ಆಗ ನಮಗೆ ಜ್ಞಾನದ ಜೊತೆಗೆ ಅಸ್ತ್ರ ಶಸ್ತ್ರಗಳ ಅವಶ್ಯಕತೆನೂ ಇರುತ್ತೆ. ಇವರು ಅದೇ ತಯಾರಿಲಿದ್ದಾರೆ. ನನಗೆ ಏನೂ ಗೊತ್ತಾಗ್ಲಿಲ್ಲ ಗುರುದೇವ. ಅದೆಂತ ತೊಂದರೆ ಇರ್ಬೋದು? ಯುದ್ಧದಿಂದ ಮಾತ್ರ ಅದನ್ನ ಬಗೆಹರಿಸುವಂತದ್ದು. ನಿಮಗೆ ಎಲ್ಲವೂ ಗೊತ್ತು. ಈ ಜಗತ್ತಿನಲ್ಲಿ ನಿಮ್ಮ ಅವತಾರಕ್ಕೆ ಒಂದು ದೊಡ್ಡ ಉದ್ದೇಶ ಇದೆ ಅನ್ನೋದು ನಿಮಗೂ ಗೊತ್ತು. ಮುಂದೆ ಬರಲಿರುವ ಸಮಯದಲ್ಲಿ ಒಬ್ಬ ಸ್ತ್ರೀಯ ಸಮ್ಮಾನಕ್ಕಾಗಿ ಧರ್ಮ ಅಧರ್ಮದ ನಡುವೆ ಒಂದು ಮಹಾಯುದ್ಧ ಆರಂಭ ಆಗಲಿದೆ. ಮಹಾಯುದ್ಧ? ಎಂತ ಮಹಾಯುದ್ಧ ಗುರುದೇವ? ಕೌರವ ಮತ್ತು ಪಾಂಡವರ ನಡುವೆ ಜರುಗಲಿರುವ ಮಹಾಯುದ್ಧ, ಮಹಾಭಾರತ. ಮಹಾಭಾರತ? ಹಾ, ವಿಧಿಯು ಈ ಜಗತ್ತಿನ ಬಹಳ ದೊಡ್ಡದಾದ ಮಹಾಭಾರತದ ಯುದ್ಧದ ಸಿದ್ಧತೆಯನ್ನ ಆಗಲೇ ಆರಂಭಿಸಿದೆ. ಸಮಯ ಅದರ ಯೋಧರನ್ನು ಸಜ್ಜುಗೊಳಿಸುತ್ತಿದೆ.
ಈ ಮಹಾಯುದ್ಧದ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತಾ ಇದೆ. ಆದರೆ ಆ ಮಹಾಯುದ್ಧ ನೀವಿಲ್ಲದೆ ನಡೆಯುವ ಹಾಗಿಲ್ಲ. ಅದರ ನಾಯಕ ನೀವೇ ಆಗಿರುತ್ತೀರಿ. ನಾನಾ? ಹಾ, ನೀವು ಮಹಾಭಾರತಕ್ಕೆ ಕೇವಲ ನಾಯಕರಷ್ಟೇ ಅಲ್ಲ, ಬದಲಿಗೆ ನಿರ್ಣಾಯಕರೂ ಆಗಿರ್ತೀರಿ. ನೀವು ಕೌರವ ಮತ್ತು ಪಾಂಡವ ಇಬ್ಬರ ಪಕ್ಷದಲ್ಲೂ ಇರ್ತೀರಿ. ಅರ್ಥಾತ್ ಮಹಾಭಾರತದಲ್ಲಿ ನಿಮ್ಮ ಭೂಮಿಕೆ ತುಂಬಾ ಮಹತ್ವದ್ದಾಗಿರುತ್ತೆ. ನನ್ಗೆ ಗೊತ್ತಾಯ್ತು ಗುರುದೇವ. ಆದರೆ ಆ ಮಹಾಭಾರತನ ಆರಂಭ ಮಾಡೋದಕ್ಕೆ ನಿಮಗೆ ಒಂದು ಪಾಂಚಜನ್ಯ ಶಂಖದ ಅವಶ್ಯಕತೆ ಇದೆ. ಅದಿಲ್ಲದೆ ಆ ಯುದ್ಧ ಪ್ರಾರಂಭನೂ ಆಗೋದಿಲ್ಲ ಅಥವಾ ಸಮಾಪ್ತಿಯೂ ಆಗೋದಿಲ್ಲ. ಪಾಂಚಜನ್ಯ ಶಂಖ? ಅದೊಂದು ಪವಿತ್ರವಾದ ಶಂಖ. ಅದನ್ನು ಈಗ ಶಂಖಾಸುರನೆಂಬ ಅಸುರ ಕದ್ದೊಯ್ದಿದ್ದಾನೆ. ಆ ಶಂಖನ ನೀವು ಈಗಲೇ ವಾಪಸ್ ತರಬೇಕು. ಈಗಲೇ? ಈಗ ನಾನು ನನ್ನ ಅಮ್ಮ ಅಪ್ಪನ ಹತ್ರ ಹೋಗ್ಬೇಕು ಗುರುದೇವ, ಇಲ್ದಿದ್ರೆ ಅವರು ಗಾಬರಿ ಆಗ್ಬಿಡ್ತಾರೆ. ನೀವು ಆ ಪಾಂಚಜನ್ಯ ಶಂಖನ ಈಗಲೇ ತರದಿದ್ರೆ ಪೂರ್ಣ ಜಗತ್ತಿಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ಅದನ್ನ ತಗೊಂಡು ಬರೋದಕ್ಕೆ ಇದೇ ಸರಿಯಾದ ಸಮಯ. ಆಗ್ಲಿ ಗುರುದೇವ, ನೀವು ಹೇಳ್ದಂಗೆ ಆಗ್ಲಿ. ಆ ಪಾಂಚಜನ್ಯ ಶಂಖನ ನಾನು ಖಂಡಿತ ತಗೊಂಡ್ ಬರ್ತೀನಿ.